ನಿನ್ನ ವಾಕ್ಯ ಕೇಳ್ತಿದೀಯಾ, ಚರ್ಚ್ಗೆ ಹೋಗ್ತಿದೀಯಾ, ಪ್ರೇಯರ್ ಮಾಡ್ಕೊಂಡು ಮನಸ್ಸುಗಳಿಗೆ ಮಾತಾಡು. ನಿನ್ನ ಪ್ರಾಬ್ಲಮ್ಸ್ಗೆ ನೀನು ಮಾತಾಡು. ಯಾವಾಗಾದರೂ ನೀನು ನಿನ್ನ ಸಮಸ್ಯೆಗಳಿಗೆ ಮಾತಾಡ್ತೀಯೋ ಅವು ಬಿಟ್ಟು ಹೋಗುತ್ತಂತೆ. ನೋಡ್ರಿ, ಯೇಸು ಸ್ವಾಮಿಗೆ ನಿಮಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಅಸಾಧ್ಯದ್ದು ಯಾವುದೇ ಎಲ್ಲ ಸಾಧ್ಯವು, ನಂಬುವವನಿಗೆ ಎಲ್ಲವೂ ಸಾಧ್ಯವಂತ ಹೇಳಿದೆ. ಸೊ ಈ ದಿನ ನಿನ್ನ ಸಮಸ್ಯೆ ಮಾತಾಡೋದಕ್ಕಿಂತ ಮುಂಚೆ ನೀನು ನಿನ್ನ ಸಮಸ್ಯೆಗೆ ಮಾತನಾಡು. ಆಮೇಲೆ ನಿನ್ನ ಸಮಸ್ಯೆ ನಿನಗೆ ಮಾತಾಡೋದಕ್ಕಿಂತ, ಎಕ್ಸಾಂಪಲ್, ನಿನ್ನ ಒಂದು ಹಣಕಾಸಿನ ವಿಷಯ ನಿನಗೆ ಮಾತಾಡ್ತಾ ಇದೆ. ಅದು ಮಾತಾಡೋದಕ್ಕಿಂತ ಮುಂಚೆ ನೀನು ಅದಕ್ಕಾಗಿ ನೀನು ಮಾತನಾಡು. ನನ್ನ ಹಣಕಾಸು ಯಾವಾಗಲೂ ಡೌನ್ ಆಗೋದಿಲ್ಲ, ನಾನು ಯಾವಾಗಲೂ ಆರೋಗ್ಯದಲ್ಲಿರ್ತೇನೆ, ನಾನು ಆತನ ಬಾಸುಂಡೆ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಸೊ ಯಾವಾಗಾದರೂ ನಿನ್ನ ಒಂದು ಮೌಂಟೇನ್ಸ್ಗೆ ನೀನು ಮಾತನಾಡ್ತೀಯೋ ಅವು ಕಾರ್ಯದಲ್ಲಿ ಬರ್ತತೆ. ಸೊ ಹ್ಯಾಪನ್ ಅಂದರೆ ನೀವೇನು ಹೇಳ್ತಿರೋ, ಇಂಗ್ಲೀಷ್ ಬೈಬಲ್ ಭಾಳ ಚೆನ್ನಾಗಿದೆ, ನೀವೇನು ಹೇಳ್ತಿರೋ ಅದಾಗುತ್ತಂತೆ. ನೀವೇನು ಹೇಳ್ತಿರೋ ಅದು ಆಗುತ್ತೆ. ಸೊ ನಿನ್ನ ಸಮಸ್ಯೆಗಳು, ಗುಡ್ಡದಂಥ ಸಮಸ್ಯೆಗಳು ಏನಿದ್ರೆ ಸಮಸ್ಯೆಗಳಿಗೆ ಮಾತಾಡಂತ ಹೇಳಿದ್ದಾನೆ ಹೊರತಾಗಿ ನಿನ್ನ ಸಮಸ್ಯೆಗಳನ್ನು ನೀನು ಮಾತಾಡಂತಲ್ಲ. ಸಮಸ್ಯೆಗೆ ನೀನು ಮಾತನಾಡು, ಸಮಸ್ಯೆಯನ್ನು ಮಾತಾಡಬೇಡ, ಪ್ರಾಬ್ಲಮ್ಸನ್ನು ಮಾತಾಡಬೇಡ. ಸಮಸ್ಯೆ ನಿನಗೆ ಮಾತಾಡೋದಕ್ಕಿಂತ ಮುಂಚೆ ನೀನು ಆ ಸಮಸ್ಯೆಗೆ ಘೋಷಣೆ ಮಾಡು. ವಾಕ್ಯ ಏನು ಹೇಳ್ತದೆ ಅದು ಘೋಷಣೆ ಮಾಡು. ಒಂದು ವೇಳೆ ನೀನು ಅನಾರೋಗ್ಯದಲ್ಲಿದ್ದರೆ, ನಾನು ಆರೋಗ್ಯದಲ್ಲಿದ್ದೇನೆ, ನಾನು ಚೆನ್ನಾಗಿದ್ದೇನೆ. ಹುಚ್ಚುತನ ಅನಿಸ್ಬೋದು, ಎಸ್, ಬಟ್ ನೀನು ದೇವ್ರ ವಾಕ್ಯ ಮಾತಾಡ್ತಿದೀಯ, ದೇವ್ರು ಹೇಳ್ದಂಗೆ ನೀನು ಮಾತಾಡ್ತಿದೀಯ.